ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೆಂತೆ ಗಂಜಿ ಮಾಡ್ತಿದ್ದೇನೆ. ಅದರ ವಿಡಿಯೋ ಮಾಡ್ತಿದ್ದೇನೆ. ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಆ, ರುಚಿಯಾಗಿ ಬೇಗ ಆಗ್ತದೆ. ಅದಕ್ಕೆ ನಾನು 1 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಅದನ್ನು ಚೆಂದ ಮಾಡಿ ತೊಳೆದಿಟ್ಕೊಂಡಿದ್ದೇನೆ. ಅದಕ್ಕೆ ಮತ್ತೆ ಮೆಂತೆಯನ್ನು ನಿನ್ನೆ ನೆನೆಸಿ ಹಾಕಿದ್ದೇನೆ. ಅದು ಸ್ವಲ್ಪ ದೊಡ್ಡ ದೊಡ್ಡದಾಗ್ತದೆ, ಒಳ್ಳೆ ಬರ್ತದೆ ಪಾಯಸ ಗಂಜಿ. ಅದಕ್ಕೋಸ್ಕರ ಇಷ್ಟು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೇನೆ. ಮತ್ತು ಒಂದು ತೆಂಗಿನಕಾಯಿ ಅಂದರೆ 2 ಗಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು 2 ಗಡಿ ಸಹ ತುರಿತೇನೆ. 2 ಗಡಿ ಸಹ ಹಾಕಿ ಹಾಲು ತೆಗೆಯುವುದು. ಈಗ ಗ್ರೈಂಡ್ ಮಾಡಿ ಹಾಲು ತೆಗೆಯುವ ಇದರದ್ದು. ಅಷ್ಟೊತ್ತಿಗೆ ಇದು ಬೇಯ್ತಿರಲಿ, ಇದನ್ನು ಬೇಯಲಿಕ್ಕೆ ಇಡುವ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಮೆಂತೆ ಮತ್ತು ಅಕ್ಕಿಯನ್ನು ಒಟ್ಟಿಗೆ ಹಾಕ್ಕೊಳ್ಳುವ. ಬೇಯಲಿ ಅದು. ಎಷ್ಟು ಬೇಕೋ ಅಷ್ಟು ನೀರು ಹಾಕುವ. ಒಂದು ವೇಳೆ ಬೇಯದಿದ್ದರೆ ಕಡಿಮೆ ಆದರೆ ನೀರು ಸಹ ಮತ್ತೆ ಹಾಕ್ಕೊಳ್ಬೋದು, ಸ್ವಲ್ಪ ನೀರು. ಈಗ ಒಟ್ಟಿಗೆ ಹಾಕ್ತೇನೆ. ಮತ್ತು ಉಪ್ಪು ಸಹ ಹಾಕುವ, ಕುದೀಲಿ ಅದು ಒಟ್ಟಿಗೆ. ತುಂಬ ಸುಲಭದ್ದು ಸಹ ರೆಸಿಪಿ, ಮತ್ತು ಬೇಗ ಸಹ ಆಗ್ತದೆ, ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದಿದು. ಇಂಥ ರೆಸಿಪಿ ಮಾಡಿ ತಿಂದರೆ ಒಳ್ಳೆ ಆಗ್ತದೆ, ತಂಪು ತುಂಬ. ಈಗ ಬೆಂದಿದೆ ಇದು. ಇದಕ್ಕೆ ಬೆಲ್ಲ ಹಾಕ್ಕೊಂಡಿಟ್ಟಿದ್ದೇನೆ. ಈಗ ತೆಂಗಿನ ಹಾಲು ಹಾಕ್ಕೊಳ್ಳುವ. ಅದರಲ್ಲಿ ಸ್ವಲ್ಪ ಕುದೀಲಿ, ತೆಂಗಿನ ಹಾಲಿನೊಟ್ಟಿಗೆ ಕುದೀಲಿ. ಇದಕ್ಕೆ ಕೆಲವರು ತುಪ್ಪ ಹಾಕ್ತಾರೆ. ನಾನು ತುಪ್ಪ ಹಾಕಲಿಲ್ಲ. ತಿನ್ನುವಾಗ ಮೇಲಿಂದ ತುಪ್ಪ ಹಾಕಿ ತಿಂತಾರೆ, ಒಳ್ಳೆ ಆಗ್ತದೆ ಅದು ಸಹ. ಇದು ತುಂಬ ತಂಪಲ್ಲ, ಈಗ ಮಳೆ, ಅದಕ್ಕೆ ತುಪ್ಪ ಹಾಕಲಿಲ್ಲ. ಮಳೆಗಾಲಕ್ಕೆ ತುಪ್ಪ ಬೇಡ ಅಂತ. ಈಗ ಒಳ್ಳೆ ಮಾಡಿ ಕುದೀಲಿ, ಮತ್ತೆ ಇಳಿಸುವ. ಸ್ವಲ್ಪ ಉಪ್ಪು ಇದಕ್ಕಿನ ಹಾಕುವ, ಉಪ್ಪು ಹಾಕಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈಗ ಬಿಸಿ ಬಿಸಿಯಾದ ಮೆಂತೆ ಗಂಜಿ ರೆಡಿಯಾಗಿದೆ.